ಎಷ್ಟು ಡ್ರಾಪ್ ತೊಗೊಂತೀವಿ ಸ್ಪೂನ್ ಮೇಲೆ ಹಾಕೊಂಬಿಟ್ಟು ಒಂದು ಡ್ರಾಪ್ಗೆ 600 IU ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಡಾಕ್ಟರ್ ರೆಕಮೆಂಡ್ ಮಾಡೋ ಡೋಸ್ ಬಂದು ನಾವು ಯೂಶಲಿ ಹೇಳೋದು 10,000 IU ಹೇಳ್ತೀವಿ. ಸೊ ಯಾಕೆ ವಿಡಿಯೋ ಮಾಡಬೇಕಂತ ಅನ್ನಿಸ್ತು ಅಂತಂದರೆ ವಿಟಮಿನ್ D3 ಬಗ್ಗೆ. ಇದರ ಹೆಸರು ಬಂದು ನೇಚರ್ D3. ಯಾಕಂತಂದರೆ ಬಿಕಾಸ್ ಇದ್ರದ್ದು ಸೋರ್ಸಸ್ ಬಂದು ಈ ಥರ ಇತ್ತು. ಸೊ ಈ ಥರ ಇರುವಾಗ ನಮಗೆ ಅದು ಒಂಥರ ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಸಂಗತಿ. ಅದಕ್ಕೆ ನಾವು ಬಂದು ಈ ಒಂದು ಪ್ರಾಡಕ್ಟ್ನ ಮಾಡಿದ್ವಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಾಕೇಶ್, ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಬೆಂಗಳೂರಿಂದ. ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಂದರೆ ಎಲ್ಲರಿಗೂ ವೈಟಮಿನ್ ಡಿ ಡಿಫಿಷಿಯನ್ಸಿ ಇಡೀ ಜಗತ್ತನ್ನೇ ಕಾಡ್ತಾ ಇದೆ. ಬಿಕಾಸ್ ಅದಕ್ಕೆ ತುಂಬ ಕಾರಣಗಳಿದೆ. ಎನ್ವಿರಾನ್ಮೆಂಟಲ್ ಆಗಿರೋ ಪೊಲ್ಯೂಷನ್ನು ಮತ್ತು ಪ್ರಾಪರಾಗಿ ಸನ್ರೈಸು, ಈ ಪೊಲ್ಯೂಷನ್ನ ಕಾರಣದಿಂದ ಸನ್ರೈಸೇ ಪ್ರಾಪರಾಗಿ ಅರ್ತ್ಗೆ ಕರೆಕ್ಟಾಗಿ ಪಾಸ್ ಆಗ್ತಿಲ್ಲ. ರೇಸ್ ಎಲ್ಲ ವಕ್ರ ಪಾಸ್ ಆಗುತ್ತೆ. ಪ್ರಾಪರ್ ಟೈಪ್ ಆಫ್ ರೇಸ್ ಸ್ಕಿನ್ ಮೇಲೆ ಬಿದ್ದರೆ ವೈಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ. ಅದೆಲ್ಲದಕ್ಕೂ ಮೇಲಾಗಿ ಸನ್ಲೈಟು ಎಷ್ಟೇ ಸ್ವಲ್ಪ 50% ಕಡಿಮೆ ಬಂದ್ರೂ ಕೂಡ ನಾವು ಸನ್ಲೈಟ್ಗೆ ಹೋದರೂ ಕೂಡ ನಾವು ಪ್ರೊಡಕ್ಷನ್ ಆಗುತ್ತೆ. ಬಟ್ ಹೋಗೋದಕ್ಕೆ ನಮಗೆಲ್ಲ ಟೈಮಿಲ್ಲ. ನಾವೆಲ್ಲ ಫುಲ್ ಬ್ಯುಸಿ, ಎಂಗೇಜ್ಡು, ಮಾರ್ನಿಂಗ್ ಟಿಲ್ ನೈಟು, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆ 10 ಗಂಟೆವರೆಗೂ ಗಾಡಿ ಓಡ್ತಾನೆ ಇರುತ್ತೆ. ಸೊ ಒಂಥರ ಮಿಷಿನ್ ಥರ ಆಗಿಬಿಟ್ಟಿದ್ವಿ ನಾವು. ನಮ್ಮ ಲೈಫ್ ಸ್ಟೈಲ್ನ ಮರ್ತುಬಿಟ್ಟಿದ್ದೀವಿ, ನಮ್ಮ ಫುಡ್ ಹ್ಯಾಬಿಟ್ಸ್ನ ಮರ್ತಿದ್ದೀವಿ ನ್ಯಾಚುರಲ್. ಹಂಗಾಗಿನೇ ನಾವು ಕಾಯಿಲೆಗಳಿಗೆ ದಾಸರಾಗಿ ಇವತ್ತು ಮೆಡಿಕಲ್ ಸ್ಟೋರ್ಗಳಿಗೆ, ಹಾಸ್ಪಿಟಲ್ಗಳಿಗೆ ಇದೇ ಥರ ಆಗ್ತಾಯಿದೆ. ಸೊ ಈ ಥರ ನಮಗೆ ಲೈಫ್ ಸ್ಟೈಲ್ ಬೇಡ. ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ನಮಗೆ ಕೊಡೋದ್ರಿಂದ ಅದು ನಮಗೆ ಕೊಡ್ತಕ್ಕಂಥ ಗಿಫ್ಟು. ಆ್ಯಂಡ್ ಇಟ್ ವಿಲ್ ಇನ್ಕ್ರೀಸ್ ಅವರ್ ಪ್ರೊಡಕ್ಟಿವಿಟಿ ಮೋರ್ ಇನ್ ದ ವರ್ಕ್ ಪ್ಲೇಸ್. ವರ್ಕಲ್ಲಿ ನಮ್ಗೆ ಜಾಸ್ತಿ ಪ್ರೊಡಕ್ಟಿವಿಟಿ ಬರುತ್ತೆ. ಬಿಕಾಸ್ ರೆಸ್ಟ್ ಈಸ್ ಪ್ರೊಡಕ್ಟಿವ್ ಅನ್ನೋ ಒಂದು ಸ್ಲೋಗನ್ ಪ್ರಕಾರ. ಆದರೆ ರೆಸ್ಟ್ ಮಾಡೋದು ಅದು ವೇಸ್ಟ್ ಆಫ್ ಟೈಮ್ ಅಲ್ಲ, ಇಟ್ ಈಸ್ ಆಲ್ಸೋ ಪ್ರೊಡಕ್ಟಿವ್ ಟು ಯುವರ್ ವರ್ಕು. ಸೊ ಹಂಗಾಗಿ ನಿಮ್ಮ ಡೈಲಿ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಸನ್ಲೈಟಲ್ಲಿ ಸ್ಪೆಂಡ್ ಮಾಡಿ ವಿಟಮಿನ್ ಡಿ ಪ್ರೊಡಕ್ಷನ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ವಿಟಮಿನ್ ಡಿ ಪ್ರೊಡಕ್ಷನ್ನು ಜಾಸ್ತಿ ಆಗೋದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಕನ್ಸಂಪ್ಷನ್ನು ಮಾಡಬೇಕು ನಾವು. ದಿನಕ್ಕೆ ಸಕ್ಕರೆ ಮತ್ತು ರಿಫೈನ್ಡ್ ಆಯಿಲ್ಸು ಅವೆಲ್ಲ ತೊಗೊಂಡ್ಬಿಟ್ಟು ಸನ್ಲೈಟು ಹೋದ ತಕ್ಷಣ ವಿಟಮಿನ್ ಡಿ ಬರುತ್ತೆ ಅಂದ್ರೆ ಆಗಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಸ್ಯಾಚುರೇಟೆಡ್ ಫ್ಯಾಟ್ ತೊಗೋಬೇಕು. ಎಳ್ಳೆಣ್ಣೆ ಅಥವಾ ತುಪ್ಪ ಅಥವಾ ಬಟರು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಕು ದಿನನಿತ್ಯ ಆಹಾರದಲ್ಲಿ. ಸೊ 10 ಲೀಟ್ರ್ ಹಾಲು ತಗೊಳೋದು ಒಂದೇ, 1 kg ತುಪ್ಪ ತಗೊಳೋದು ಒಂದೇ. ಸೊ ಹಾಲಲ್ಲಿರ್ತಕ್ಕಂಥ ಎಷ್ಟೋ ಲ್ಯಾಕ್ಟೋಜನ್ನು, ಅದರರ್ತಕ್ಕಂಥ ಶುಗರ್ಸು ಪ್ಲಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡ್ತಕ್ಕಂಥ ಇದು ಗಟ್ಟನ್ನು ಡ್ಯಾಮೇಜ್ ಮಾಡ್ತಕ್ಕಂಥ ಪ್ರೋಟೀನ್ಸ್ ಎಲ್ಲ ಇರೋದ್ರಿಂದ ಸಿಂಪಲ್ ರಿಫೈನ್ ಆಗಿ ಕೊನೆಗೆ ಬಂದಿರತಕ್ಕಂಥ ಒಂದು ಗೀನನ್ನು ತಗೊಳೋದು ನಮಗೆ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಈ ಟಾಪಿಕ್ ಬಂದು ವಿಟಮಿನ್ ಡಿನ ನಾವು ವೆರಿ ವೆರಿ ಕ್ರೂಷಲ್ ವಿಟಮಿನ್ ಇದು. ವಿಟಮಿನ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಇದು. ವಿಟಮಿನ್ ಎ, ಡಿ, ಇ, ಕೆ ಅಂತ 4 ಫ್ಯಾಟ್ ಸಾಲ್ಯುಬಲ್. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಬಂದು ವಿಟಮಿನ್ ಡಿ. ವಿಟಮಿನ್ ಡಿ ಯಾಕೆ ಪ್ರಾಮುಖ್ಯತೆ ಅಂತ ಇದನ್ನು ನಾವು ಹಾರ್ಮೋನ್ ಥರ ಕನ್ಸಿಡರ್ ಮಾಡ್ತೀವಿ ಬಾಡಿನಲ್ಲಿ. ಇಟ್ ಹ್ಯಾಸ್ ಬಿಕಮ್ ಇಂಟಗ್ರಲ್ ಪಾರ್ಟ್ ಆಫ್ ಅವರ್ ಬಾಡಿ. ಅದ್ರದ್ದು ಬೆನಿಫಿಟ್ಸು ಸಾವಿರಾರು ಲಕ್ಷಗಟ್ಟಲೆ ಬೆನಿಫಿಟ್ಸ್ ಇದೆ ಬಾಡಿನಲ್ಲಿ. ಅದ್ರದ್ದು ಹೇಳೋಕ್ಕೆ ಆಗಲ್ಲ, ಅಷ್ಟು ಬೆನಿಫಿಟ್ಸ್ ಆಗುತ್ತೆ. ನಾವು ಸನ್ಲೈಟ್ಗೆ ಹೋಗೋದ್ರಿಂದ ಬಾಡಿನಲ್ಲಿ ಬರೀ ವಿಟಮಿನ್ ಡಿ ಅಷ್ಟೇ ಪ್ರೊಡಕ್ಷನ್ ಆಗಲ್ಲ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನಮಗೆ ಬಾಡಿನಲ್ಲಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಒಂದು ಎನರ್ಜಿ ಸಿಕ್ಕುತ್ತೆ. ಒಂದು ರೆಟಿನಾ ಅರ್ಲಿ ಮಾರ್ನಿಂಗ್ ಸನ್ಲೈಟನ್ನು ಜಸ್ಟ್ ಕಣ್ಣಲ್ಲಿ ನೋಡೋದ್ರೆ ರೆಟಿನಾ ಮೇಲೆ ಕಣ್ಣು ಬೆಳೆದ ಪ್ರಾಪರ್ ಬಾಡಿನಲ್ಲಿ ಮೆಲಟೋನಿನ್ ಸೆಕ್ರೇಷನ್ಸ್ ಆಗಿ ನೈಟ್ ಚೆನ್ನಾಗಿ ನಿದ್ದೆ ಬರುತ್ತೆ. ಹಂಡ್ರೆಡ್ಸ್ ಆಫ್ ಬೆನಿಫಿಟ್ಸ್ ಅದರ್ ದನ್ ಜಸ್ಟ್ ವಿಟಮಿನ್ ಡಿ ಸನ್ಲೈಟ್ಗೆ ಹೋಗೋದ್ರಿಂದ. ಬಟ್ ಈ ವಿಟಮಿನ್ ಡಿ ಬಂದು ಏನು ಬೆನಿಫಿಟ್ ಅಂತಂದರೆ ಫಸ್ಟ್ ಬಂದು ನಮ್ಮದು ಬ್ರೈನ್ ಫಂಕ್ಷನ್ಗೆ ತುಂಬ ಇಂಪಾರ್ಟೆಂಟು, ಬೋನ್ ಫಂಕ್ಷನ್ಗೆ ತುಂಬ ಇಂಪಾರ್ಟೆಂಟು, ಮತ್ತು ಹಾರ್ಟ್ ಫಂಕ್ಷನ್ಗೆ, ಕಣ್ಣಿನ ಇಂಪ್ರೂವ್ಮೆಂಟ್ಗೆ, ಮತ್ತು ಜಾಯಿಂಟ್ಸ್ಗೆ, ಮಸಲ್ಸ್ಗೆ, ಇಮ್ಯುನಿಟಿಗೆ, ಮೂಡ್ ಎಲಿವೇಷನ್ಗೆ. ಎಷ್ಟೋ ಜನಗೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ ವಿಟಮಿನ್ ಡಿ 8, 10 ಹಂಗಿರುತ್ತೆ. ಅವರಿಗೆ ಜಸ್ಟ್ 1 or 2 ವಿಟಮಿನ್ ಡಿ ಇಂಜೆಕ್ಷನ್ ಕೊಟ್ಟ ತಕ್ಷಣ ಆಲ್ಮೋಸ್ಟ್ 50-60% ಚೆನ್ನಾಗಿರ್ತಾರೆ, ಖುಷಿಯಾಗಿ ಮಾತಾಡ್ತಾರೆ, ಬಾಡಿನಲ್ಲಿ ಪೇಯ್ನ್ ಕಡಿಮೆ ಆಗಿರುತ್ತೆ. ಹೆಂಗಪ್ಪ ಅಂದರೆ ಬಿಕಾಸ್ ಆಫ್ 95% ಜನಕ್ಕೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ. ಜಸ್ಟ್ ವಿಟಮಿನ್ ಡಿ ಇಂಜೆಕ್ಷನ್ ಒಂದು ಶಾಟ್ ನಾವು ವಿ ಕ್ಯಾನ್ ಕನ್ಸಿಡರ್ ಎವ್ರಿಬಡಿ ಈಸ್ ವಿಟಮಿನ್ ಡಿ ಡಿಫಿಷಿಯನ್ಸ್. ನಾವು ಟೆಸ್ಟ್ ಮಾಡೋಕ್ಕೆ ನಾವು ಮುಂಚೆನೇ ವಿಟಮಿನ್ ಡಿ ಕೊಟ್ಟು ಕಳಿಸಿರ್ತೀವಿ. ಟೆಸ್ಟ್ ಮಾಡಿ ಸೆಕೆಂಡ್ ಟೈಮ್ ಬಂದಾಗ ಬ್ಲಡ್ ರಿಪೋರ್ಟ್ ತೋರಿಸಿದಾಗ ಅವಾಗಲೂ ಕಮ್ಮಿ ಇರುತ್ತೆ. ಮತ್ತೆ ಒಂದು 3-4 ಇಂಜೆಕ್ಷನ್ ಬರ್ದು ಕಳಿಸ್ತೀವಿ. ಸೊ ಈ ಥರ ಆಗುತ್ತೆ. ಇಷ್ಟು ಬೆನಿಫಿಟ್ಸ್ ಇರ್ತಕ್ಕಂಥ ವಿಟಮಿನ್ ಡಿ ಬಂದು ಇದು ನಾವು ಓವರಾಲ್ ಏನು ಕನ್ಸ್ಯೂಮ್ ಮಾಡ್ತೀವಲ್ಲ ಸ್ನೇಹಿತರೆ, ಅದನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಯಾವ ರೀತಿ ಅದನ್ನು ನಾವು ಏನೇ ಆದರೂ ಸ್ವಲ್ಪ ರೂಟ್ಸ್ಗೆ ಹೋಗೋದು ಜಾಸ್ತಿ. ನಾವು ಲೈಕ್ ಓಕೆ ಬ್ಯಾಕ್ ಪೇನ್ ಬಂದಿದೆ, ಅದಕ್ಕೆ ಏನಕ್ಕೆ ಬಂತು ಹಿಂಗೆ ರೂಟ್ಸ್ಗೆ ಹೋಗುವಾಗ ರೂಟ್ ಕಾರಣ ಸರಿ ಮಾಡುವಾಗ ಇಡೀ ಬಾಡಿನೇ ಸರಿ ಆಗುತ್ತೆ. ಒಂದು ಮರ ಇರುತ್ತೆ, ಮರದಲ್ಲಿ ಎಲೆನಲ್ಲಿ ಪ್ರಾಬ್ಲಮ್ ಇರುತ್ತೆ, ಕಾಂಡ ಮತ್ತು ರೆಂಬೆ ಕೊಂಬೆ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಏನಕ್ಕೆ ಅಂತ ಬರುವಾಗ ರೂಟ್ಗೆ ಹೋಗುತ್ತೆ, ರೂಟ್ ಬಿಟ್ಟು ಪ್ಲಸ್ ಆಯಿಲ್ ಬರುತ್ತೆ. ಇದೆಲ್ಲನೂ ಸರಿ ಮಾಡೋದ್ರಿಂದ ಇದಾಗುತ್ತೆ. ಸೊ ಹಂಗಾಗಿ ವಿಟಮಿನ್ ಡಿ ಇದೆ. ವಿಟಮಿನ್ ಡಿ ನಾವು ಕೊಡ್ತಾ ಇದ್ದೀವಿ ಪೇಷಂಟ್ಸ್ಗೆ. ಇಷ್ಟು ವಿಟಮಿನ್ ಡಿ ಕೊಡ್ತಾ ಇದ್ದೀವಲ್ಲ, ಈ ವಿಟಮಿನ್ ಡಿ ಎಸ್ಪೆಷಲಿ ಇಂಜೆಕ್ಷನ್ಸ್ ಬಂದು ದಟ್ ಈಸ್ ಓಕೆ ಫೈನು. ಸೊ ಓರಲ್ ನಾವು ತಗೊಳ್ತಾ ಇರ್ತಕ್ಕಂಥ ವಿಟಮಿನ್ ಡಿ ಮಾತ್ರೆಗಳು, ಕ್ಯಾಪ್ಸೂಲ್ಸು ಅವೆಲ್ಲ ಅದನ್ನು ಪ್ರೊಡಕ್ಷನ್ ಹೆಂಗೆ ಮಾಡ್ತಾರೆ ಅಂತ ನಾವು ಸ್ವಲ್ಪ ಡಿಗ್ ಮಾಡಿದಾಗ ನಮಗೆ ಆ್ಯಕ್ಚುಲಿ ಅದರದ್ದು ಸತ್ಯ ಗೊತ್ತಾಗಿದೆ ಏನಂದರೆ,
ಎಲ್ಲ ವಿಟಮಿನ್ ಡಿ ಮಾತ್ರೆಗಳನ್ನ ಕ್ಯಾಪ್ಸೂಲ್ಸ್ನ ಮಾಡ್ತಾ ಇರ್ತಕ್ಕಂಥದ್ದು ಬಂದು ಈ ಕುರಿಯ ಸ್ಕಿನ್ ಇರುತ್ತಲ್ಲ, ಸ್ಕಿನ್ನಲ್ಲಿರ್ತಕ್ಕಂಥ ಸೀಬಮ್ ಅಂದರೆ ಲಿನೋಲಿನ್ ಅಂತ ಒಂದು ಕೆಮಿಕಲ್ ಪ್ರೊಡಕ್ಷನ್ ಆಗುತ್ತೆ, ಅದರಲ್ಲಿ ವಿಟಮಿನ್ ಡಿ ಸಿಂಥೆಸಿಸ್ ಆಗಿರುತ್ತೆ. ಅಂದರೆ ಬೇಸಿಕಲಿ ಶೀಪ್ಸ್ ಸ್ಕಿನ್ನಲ್ಲಿರ್ತಕ್ಕಂಥ ಸೀಬಮ್ ಅಂದರೆ ಈ ನಮ್ಮ ಸ್ಕಿನ್ ಮೇಲೆ ಈ ಎಣ್ಣೆ ಉತ್ಪತ್ತಿ ಮಾಡ್ತಕ್ಕಂಥ ಇರ್ತವೆ, ಆಯಿಲ್ ಗ್ಲ್ಯಾಂಡ್ಸ್ ಇರ್ತಾವಲ್ಲ, ಹಂಗೆ ಕುರಿ ಎಲ್ಲ ಸನ್ಲೈಟ್ಗೆ ಹೋಗ್ತಾ ಇರ್ತವೆ. ಸನ್ಲೈಟ್ಗೆ ಹೋಗಿದ್ದಾಗ ಅಲ್ಲಿ ಅದಕ್ಕೆ ಬೇಕಾಗಿರೋ ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ. ಅದು ಆ ವಿಟಮಿನ್ ಡಿನ ಅದು ಬಾಡಿಗೆ ಯೂಸ್ ಮಾಡ್ಕೊಳುತ್ತೆ. ಸೊ ಆ ಪ್ರೊಡಕ್ಷನ್ ಆದಾಗ ನಾವು ಅದನ್ನು ಆ ಸೀಬಮಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದು ಒಂಥರ ನೋಡೋದಕ್ಕೆ ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಇದೊಂಥರ ಮನಸ್ಸಿಗೆ ಒಂಥರ ಬೇಜಾರು ಅನಿಸುತ್ತೆ. ಏನಪ್ಪ ಇದು ಕುರಿಯಿಂದ ಮಾಡಿರ್ತಕ್ಕಂಥ ಒಂದು ವಿಟಮಿನ್ ಡಿ, ನಾವು ಈ ಥರ ಸ್ಕಿನ್ನಿಂದ ಮಾಡಿರ್ತಕ್ಕಂಥ ವಿಟಮಿನ್ ಡಿನ ನಾವು ತಗೋಬೇಕಂತ. ಸೊ ಹಂಗಾಗಿ ನಾವು ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ರಿಸರ್ಚ್ ಜಾಸ್ತಿ ಮಾಡಿಕೊಂಡು ವಿಟಮಿನ್ ಡಿನ ನ್ಯಾಚುರಲ್ಲಾಗೆ, ಅಂದರೆ ಕುರಿದು ಕೂಡ ನ್ಯಾಚುರಲ್ಲೇ, ಬಟ್ ಸ್ವಲ್ಪ ಸ್ವಲ್ಪ ಒಂಥರ ಅಂತಕ್ಕಂಥ ಒಂದು ಟೈಮ್ ಅದು. ಸೊ ಅದಕ್ಕೆ ನಾವು ಪ್ಲ್ಯಾಂಟ್ ಬೇಸ್ಡ್ ಏನಾದ್ರು ಮಾಡೋಕ್ಕಾಗತ್ತಾ ಅಂತ ಬರುವಾಗ, ಪ್ಲ್ಯಾಂಟ್ ಬೇಸ್ಡಾಗಿ ಯಾವುದೂ ಅಷ್ಟು ಸೋರ್ಸಸ್ ಇರೋಲ್ಲ. ನಾವೆಲ್ಲ ಇರದೆ ಮಶ್ರೂಮ್ ತಿಂದರೆ ಅದರೆಲ್ಲ ವಿಟಮಿನ್ ಡಿ ಬರುತ್ತೆ ಅಂತಾರೆ, ಕರೆಕ್ಟು. ನಾವು ಅದನ್ನು ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದಾಗ ಲೈಕನ್ ಅಂತ ಅಂದರೆ ಒಂದು ಟೈಪ್ ಆಫ್ ಆಲ್ಗೆ, ಅದು ಆ ಆಲ್ಗೆ ಮೇಲೆ ಸನ್ಲೈಟು ಬಿದ್ದಾಗ, ಆ ಸನ್ಲೈಟು ಬಿದ್ದ ಮೇಲೆ ಅದರೊಳಗಡೆ ಇರ್ತಕ್ಕಂಥ ಒಂದು ಫೋಟೋಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ವಿಟಮಿನ್ ಡಿನೂ ಕೂಡ ದಟ್ ಈಸ್ ಆಲ್ಸೋ ಒನ್ ಆಫ್ ದ ನ್ಯಾಚುರಲ್ ಫಾರ್ಮ್. ಹಂಗಾಗಿ ನಮ್ಮ ಬಾಡಿ ಯಾವುದೇ ಒಂದು ನ್ಯಾಚುರಲ್ ಮಾಲಿಕ್ಯೂಲ್ನ ನ್ಯಾಚುರಲ್ ಥರ ಇಟ್ ವಿಲ್ ಡಿಟೆಕ್ಟ್ ಮಾಡುತ್ತೆ ಮತ್ತು ಅಬ್ಸರ್ವ್ ಮಾಡುತ್ತೆ. ಸೊ ಆ ಥರ ಒಂದು ಬಂದಾಗ ನಾವು ಒಂದು ವಿಟಮಿನ್ ಡಿನ ಯೂಶಲಿ ನಾನು ಪ್ರಾಡಕ್ಟ್ಸ್ ಮೇಲೆ ವಿಡಿಯೋ ಮಾಡಲ್ಲ. ಯಾಕಂತಂದರೆ ಎಷ್ಟೊಂದು ಆಲ್ಮೋಸ್ಟ್ ಡಾಕ್ಟರ್ ಹಿಲ್ ಹಾಸ್ಪಿಟಲ್ದು ನಮ್ಮದೇ ಈ ಥರ ಏನೋ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ, ಯುನೀಕ್ ಆಗಿರ್ತಕ್ಕಂಥ ಅದರೊಳಗಡೆ ಒಂದು ಸಿಗ್ನೇಚರ್ ಇದು ಅಂದರೆ ಚೆನ್ನಾಗಿದೆಯಪ್ಪ ಇದು ಅನ್ನೋ ಥರ ಒಂದು ಪ್ರಾಡಕ್ಟ್ಸ್ಗಳನ್ನ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ವಿ ಆರ್ ನಾಟ್ ಗೆಟಿಂಗ್ ಎನಿಥಿಂಗ್ ಫ್ರಮ್ ದ ಮಾರ್ಕೆಟು. ಸೊ ಅದೇ ಥರನ ನಾವು ಪ್ರಾಡಕ್ಟ್ಸ್ ಮೇಲೆ ವಿಡಿಯೋಸ್ ಮಾಡಿಲ್ಲ ಇಲ್ಲಿವರೆಗೂ. ಬಟ್ ಇದನ್ನು ಡಿರೈವ್ಡ್ ಫ್ರಮ್ ಲೈಕೆನ್ ಈಸ್ ಎ ಪ್ಯೂರ್ಲಿ ಪ್ಲ್ಯಾಂಟ್. ಅದು ಪ್ಯೂರ್ಲಿ ಪ್ಲ್ಯಾಂಟಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಫೋಟೋಕೆಮಿಕಲ್ ರಿಯಾಕ್ಷನ್ನಿಂದ ಉತ್ಪತ್ತಿ ಆಗಿರ್ತಕ್ಕಂಥ ವಿಟಮಿನ್ ಡಿ. ಆ ಒಂದು ವಿಟಮಿನ್ ಡಿನ ನಾವು ಕನ್ಸ್ಯೂಮ್ ಮಾಡ್ಬೋದು, ಅದನ್ನು ಮಾಡ್ಬೋದು. ಬಟ್ ಇದು ಸ್ವಲ್ಪ ಚೆನ್ನಾಗಿ ನ್ಯಾಚುರಲಾಗಿ ಡಿಟೆಕ್ಟ್ ಮಾಡುತ್ತೆ ನಮ್ಮ ಬಾಡಿ. ಸೊ ಇದರಲ್ಲಿ ಬರ್ದಿರೋದೇನೆಂದರೆ ಡಿರೈವ್ಡ್ ಫ್ರಮ್ ಲೈಕೆನ್. ಸೊ ನೇಮ್ ಬಂದು ನೇಚರ್ D3. ದಿಸ್ ಈಸ್ ಗುಡ್ ಫಾರ್ ಹೆಲ್ತಿ ಐಸ್, ಇಟ್ ಈಸ್ ಗುಡ್ ಫಾರ್ ಬ್ರೈನ್, ಇಟ್ ಈಸ್ ಗುಡ್ ಫಾರ್ ಹಾರ್ಟ್, ಇಟ್ ಈಸ್ ಫಾರ್ ಇಮ್ಯುನಿಟಿ, ದೆನ್ ಬೋನ್ಸ್, ದೆನ್ ಜಾಯಿಂಟ್ ಲೂಬ್ರಿಕೇಷನ್. ಇಷ್ಟು ಬೆನಿಫಿಟ್ಸ್ ಇದೆ. ಇನ್ನೂ ಲಿಸ್ಟ್ ಮಾಡಿದರೆ ವಿಟಮಿನ್ ಡಿಗೆ ಬೆನಿಫಿಟ್ಸ್ ಎಂಡೇ ಆಗೋದಿಲ್ಲ. ಸೊ ಇದರಲ್ಲಿ ದಿಸ್ ಈಸ್ 100% ನಾನ್ ಸಿಂಥೆಟಿಕ್. ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಯಾವುದೋ ಎರಡು ಕೆಮಿಕಲ್ನ ಮಿಕ್ಸ್ ಮಾಡಿಬಿಟ್ಟು ಬರ್ತಕ್ಕಂಥ ಸಿಂಥೆಟಿಕ್ ಅಲ್ಲ ವಿಟಮಿನ್ ಡಿ. ಎಸ್ಪೆಷಲಿ ದಿಸ್ ಒನ್, ಇದು ಇಟ್ ಈಸ್ ಎ ನಾನ್ ಸಿಂಥೆಟಿಕ್, ನಾನ್ GMO, ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್, ಅಂದರೆ ಹೈಬ್ರಿಡೈಸೇಷನಿಂದ ಬಂದಿಲ್ಲ ಇದು. ಇಟ್ ಈಸ್ ಎ ಪ್ಯೂರ್ ನ್ಯಾಚುರಲ್ ಸೋರ್ಸ್. ಆ್ಯಂಡ್ ಸೋಯಾ ಈಸ್ ನಾವು ಹೇಳ್ತೀವಲ್ಲ, ಈ ಕೆಲವು ದೊಡ್ಡ ಕಂಪ್ನಿಗಳವರು ಪ್ರೋಟೀನ್ ಪೌಡ್ರುಗಳನ್ನ ಅದನ್ನು ಶೇಕ್ ಮಾಡಿ ಕೊಡ್ತಾರೆ. ನಮ್ಮ ಪ್ರೋಟೀನ್ ಪೌಡ್ರೂ ಇದೆ, ಬಟ್ ನಾವು ಇವತ್ತವರೆಗೂ ಆ ಪ್ರೋಟೀನ್ ಪೌಡ್ರಸ್ನ ನ್ಯಾಚುರಲ್ ಸೋರ್ಸಿಂದನೇ ಮಾಡಿದ್ವಿ. ವೇ ಪ್ರೋಟೀನ ಹೈಡ್ರಲೈಸ್ ಮಾಡಿಬಿಟ್ಟೆ ನಾವು ಕೊಡ್ತೀವಿ. ಅದನ್ನು ಪ್ರಿಸ್ಕ್ರಿಪ್ಷನ್ದಲ್ಲಿ ಬರೋದು ಹೈಡ್ರಲೈಸ್ಡ್ ವೇ ಪ್ರೋಟೀನ್ ಬರುತ್ತೆ. ಇಲ್ಲ ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಬರುತ್ತೆ. ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಅಂತಂದರೆ ಮೇನ್ಲಿ ಪೀ ಪ್ರೋಟೀನ್, ಬಟಾಣಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಪ್ರೋಟೀನ್, ದಟ್ ಈಸ್ ಆಲ್ಸೋ ನ್ಯಾಚುರಲ್. ಅಂದರೆ ಅದು ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ ಮತ್ತು ನಮ್ಮ ಬ್ಲಡ್ಡನ್ನ ಅಸಿಡಿಕ್ ಮಾಡೋದಿಲ್ಲ, ಅಂದರೆ ಆಲ್ಕಲೈನ್ ಆಗಿ ಇಡುತ್ತೆ. ಬ್ಲಡ್ pH ಯಾವತ್ತೂ ಕೂಡ 7+ ಇತ್ತು ಅಂತಂದರೆ ಎಷ್ಟು ಕಾಯಿಲೆಗಳು ಅವಾಯ್ಡ್ ಆಗ್ತವೆ. ಈ ಕ್ಯಾನ್ಸರ್ ಬರೋದಕ್ಕೆ ಮೇಯ್ನ್ ರೀಸನ್ ಬಂದು ನಮ್ಮ ಬ್ಲಡ್ ಅಸಿಡಿಕ್ ಆಗುತ್ತೆ. ಈ ಅಸಿಡಿಕ್ ಆಗುವಾಗ ಅದನ್ನು ಅಸಿಡಿಕ್ನ ಆಲ್ಕಲೈನ್ ಮಾಡೋದಕ್ಕೆ ಬೋನಿಂದ ಕ್ಯಾಲ್ಶಿಯಮ್ಮು ಪ್ಲಸ್ ಮೆಗ್ನೀಷಿಯಮ್ ರಿಲೀಸ್ ಆಗಿ ಬ್ಲಡ್ಡಿಗೆ ಬರುತ್ತೆ. ಆಗ ಸಿವಿಯರ್ ಆಸ್ಟೋಪೊರೋಸಿಸ್ ಆಗಿ ಬೋನು ವೀಕ್ ಆಗುತ್ತೆ ಮತ್ತು ಡೆಂಟಲ್ಲಿ ಕೇರೀಸ್ ಆಗುತ್ತೆ. ಅದು ಕೇರೀಸ್ ಅಂತಂದರೆ ಬೋನು ವೀಕ್ ಆಗಿರೋ ಪಾರ್ಟ್, ಆ ಟೀತ್ ವೀಕ್ ಆಗಿರೋ ಪಾರ್ಟ್ ನಾವು ಆ ಥರ ಕರಿತೀವಿ. ಆಸ್ಟಿಯೋಪೊರೋಸಿಸ್ ಕೂಡ ಅದೇ ಕಾನ್ಸೆಪ್ಟೇ. ಸೊ ಆಲ್ಕಲೈನ್ ಮೇಂಟೈನ್ ಮಾಡಬೇಕು. ಆ ಆಲ್ಕಲೈನ್ ಮೇಂಟೈನ್ ಮಾಡ್ತಕ್ಕಂಥ ಪ್ರೋಟೀನ್ಸು ಯಾವುದೂ ಇಲ್ಲ, ಎಲ್ಲನೂ ಕೂಡ ಅಸಿಡಿಕ್ ಮಾಡ್ತಕ್ಕಂಥ ಪ್ರೋಟೀನು. ಅದರಲ್ಲಿ ಈ ಏನು ಸೋಯಾಬೀನ್ ಪ್ರೋಟೀನ್ ಇದೆಯಾ, ದಯವಿಟ್ಟು ಸ್ನೇಹಿತರೆ ಅದು ಸೋಯಾಬೀನ್ ಪ್ರೋಟೀನ್ ಯೂಸ್ ಮಾಡಬೇಡಿ. ಸೋಯಾ ಚಂಕ್ಸ್ ಅದೆಲ್ಲ ಯೂಸ್ ಮಾಡಬೇಡಿ. ಬಿಕಾಸ್ ಸೋಯಾ ಈಸ್ ಬೇಸಿಕಲಿ ಎ ಲ್ಯಾಬೊರೇಟರಿ ಮೇಡ್ ಪ್ಲ್ಯಾಂಟ್, ದಟ್ ಈಸ್ ನಾಟ್ ಎ ಗಾಡ್ ಮೇಡ್ ಪ್ಲ್ಯಾಂಟ್. ನೇಚರ್ ಮೇಡ್ ಆಗಿರಬೇಕು. ಇಲ್ಲ ಅಂತಂದ್ರೆ ನೇಚರ್ ಮೇಡ್ ಈಸ್ ಆಲ್ವೇಸ್ ದ ನಂಬರ್ 1 ಅಂಡ್ ಬೆಸ್ಟ್ ಥಿಂಗ್.
ಏನು ನಾವು ಲ್ಯಾಬೊರೇಟ್ರಿ ಮೇಡ್ ಅಥವಾ ಮ್ಯಾನ್ ಮೇಡು ಯಾವುದೆಲ್ಲ ನಾವು ಇದು ಮಾಡ್ತೀವೋ, ಲೈಕ್ ಅವನೇ ಒಂದು ಹೊಸ ಇನ್ನೋವೇಷನ್ ಮಾಡಿಬಿಟ್ಟು ಅಲ್ಲೇನೋ ಒಂದು ಪ್ರೊಡ್ಯೂಸ್ ಮಾಡಿ, ಒಂದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡಿ, ಇದು ಪ್ರೋಟೀನು ಇದನ್ನು ಯೂಸ್ ಮಾಡಿ ಅಂತ ಹಿಂಗೆ ಹೇಳುವಾಗ ಅಲ್ಲಿ ಸಮಥಿಂಗ್ ಬಾಡಿ ಈಸ್ ನಾಟ್ ಗೋಯಿಂಗ್ ಟು ಡಿಟೆಕ್ಟ್, ಬಿಕಾಸ್ ಬಾಡಿ ಈಸ್ ಅಡಿಕ್ಟೆಡ್ ಟು ಡಿಟೆಕ್ಟ್ ದ ನ್ಯಾಚುರಲ್ ಮಾಲಿಕ್ಯೂಲ್ಸ್ 100%. ಅದು ಏನೇ ಕೆಮಿಕಲ್ ರಿಯಾಕ್ಷನ್ಸ್ ಆಗದಿರೋ ಥರ ಕರೆಕ್ಟಾಗಿ ಡಿಟೆಕ್ಟ್ ಮಾಡುತ್ತೆ. ಸೊ ಸೋಯಾಬೀನು ಸೋಯಾದಿಂದ ಇಲ್ದಿರ್ತಕ್ಕಂಥ ಒಂದು ಗ್ಲೂಟೆನ್ ಫ್ರೀ. ಯೂಶಲಿ ನಮ್ಮೆಲ್ಲ ಡಯಟಲ್ಲೂ ನಾನು ಮಿಲ್ಕ್ ಆ್ಯಂಡ್ ಲೈಕ್ ಮಿಲ್ಕ್ ಪ್ರಾಡಕ್ಟ್ಸ್ನ ಮೋಸ್ಟ್ ಆಫ್ ದ ಥಿಂಗ್ ಅವಾಯ್ಡ್ ಮಾಡಿಸ್ತೀನಿ, ಎಕ್ಸೆಪ್ಟ್ ಗೀ, ಬಟರ್ ಮಿಲ್ಕ್ ಆ್ಯಂಡ್ ಬಟರ್. ಯಾಕೆ ಅಂತಂದರೆ ಗ್ಲೂಟೆನ್ ಅನ್ನೋದು ಇವತ್ತು ನಮ್ಮನ್ನು ಅಷ್ಟು ಹಾಳು ಮಾಡಿದೆ. ಗ್ಲೂಟೆನ್ ಫ್ರೀ 100% ಗ್ಲೂಟೆನ್ ಫ್ರೀ ಅಂತಂದರೆ, ಗ್ಲೂಟೆನ್ ಅನ್ನೋದು ಈ ಗೋಧಿಯ ಒಂದು ಮೇಲುಗಡೆ ನಾವು ಔಷಧಿ ಹೊಡೆದು ಅದು ಬಾಡಿ ಯೂಸ್ ಆಗಿ ಒಂದು ಜಾಗದಲ್ಲಿ ಬಂದು ಸೇರಿಕೊಂಡಿರುತ್ತೆ ಆ ಜರ್ಮ್ ಹತ್ರ. ಅದನ್ನು ನಾವು ಅಲ್ಲೊಂದು ಕೆಮಿಕಲ್ ಫಾರ್ಮೇಷನ್ ಆಗುತ್ತೆ, ಅದನ್ನು ನಾವು ಗ್ಲೂಟೆನ್ ಅಂತ ಕರಿತೀವಿ. ಗ್ಲೂಟೆನ್ ಬಂದು 100% ಟಾಕ್ಸಿಕ್ಕು. ಅದು ನಮ್ಮ ಬಾಡಿಲಿರೋ ಎಲ್ಲ ಕಾಯಿಲೆಗಳು ಬರೋದಕ್ಕೂ ಅದು ಕಾರಣ ಮಾಡುತ್ತೆ. ಎಸ್ಪೆಷಲಿ ಬೋನ್ ರಿಲೇಟೆಡ್ ಡಿಸೀಸಸ್ ಮತ್ತು ಆಟೋಇಮ್ಯುನಿಟಿ ಡಿಸೀಸ್, ರುಮಟಾಯ್ಡ್ ಆರ್ಥರೈಟಿಸು, ಸಂಧಿವಾತ, CCP ಪಾಸಿಟಿವ್, ANA ಪಾಸಿಟಿವ್, ASLO ಪಾಸಿಟಿವ್, ಎಷ್ಟೊಂದು C ಅಂಕ P ಅಂಕ ಎಲ್ಲನೂ ಪಾಸಿಟಿವ್ ಬರೋದಕ್ಕೆ, ಆಟೋಇಮ್ಯೂನ್ ಕಾಯಿಲೆ, ಥೈರಾಯ್ಡ್ ಬರೋದಕ್ಕೆ ಎಲ್ಲದಕ್ಕೂ ರೀಸನ್ ಬಂದು ಈ ಒಂದು ಗ್ಲೂಟೆನ್ನು. ಸೊ ಹಂಗಾಗಿ ನಾವು ಈ ಪ್ರಾಡಕ್ಟಲ್ಲಿ ಗ್ಲೂಟೆನ್ನ 0, ಇದರಲ್ಲೆಲ್ಲ ಎಲ್ಲದರಲ್ಲೂ 0 ಇದೆ. ಬಟ್ ಎಸ್ಪೆಷಲಿ ವಿಟಮಿನ್ ಡಿನಲ್ಲಿ ನಾವು ಇದು ಮಾಡಿದೆ, ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಬರೀತಕ್ಕಂಥ ಒಂದು ಪ್ರಾಡಕ್ಟು. 100% ನ್ಯಾಚುರಲ್ ಸೋರ್ಸ್ಡ್, ಬಿಕಾಸ್ ನಾನು ಹೇಳಿರೋ ಥರ ನ್ಯಾಚುರಲ್ ಮಾಲಿಕ್ಯೂಲು, ನ್ಯಾಚುರಲ್ ಪ್ಲ್ಯಾಂಟು, ಅಲ್ಲಿಂದ ಸೋರ್ಸ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟು. ಸೊ ಇದರಲ್ಲಿ ಇದನ್ನು ಯಾವ ಥರ ಕನ್ಸಂಪ್ಷನ್ ಮಾಡ್ಕೊಳೋದು ಅಂತಂದರೆ, ಇದರಲ್ಲಿ ಸ್ನೇಹಿತರೆ ಅಲೋಪತಿನಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ ನಿಮಗೆ. ಒನ್ ಆಫ್ ದ ಬೆಸ್ಟ್ ಡಾಕ್ಟರ್, ಲೈಕ್ ಈಸ್ ಒನ್ ಆಫ್ ದ ಬೆಸ್ಟ್ ಟಾಪ್ ಮೋಸ್ಟ್ ಹೀಲರ್, MBBS ಆ್ಯಂಡ್ MD ಆ್ಯಂಡ್ DM ಇನ್ ಎಂಡಕ್ರನಾಲಜಿ, ಅವ್ರದ್ದು ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೆ ನಾನು. ಒಂದು ಟೈಮಲ್ಲಿ ವಿಟಮಿನ್ ಡಿನ ನಾವು ಬಾಡಿಗೆ ಎಬೋ 80-100 ನಾವು ಮೇಂಟೈನ್ ಮಾಡ್ತಾ ಇರುವಾಗ, ಸೊ ಆ ಟೈಮಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳು ಖಾಲಿ, ಅಂದರೆ ಅಷ್ಟು ಪೀಪಲ್ ಹೆಲ್ತಿ ಆಗಿದ್ದರು, ಎಲ್ಲ ಮೆಡಿಕಲ್ ಸ್ಟೋರು ಖಾಲಿ, ಎಲ್ಲ ಲ್ಯಾಬು ಖಾಲಿ, ಯಾರಿಗೂ ಕೆಲಸ ಇಲ್ಲ. ಸೊ ವಿಟಮಿನ್ ಡಿ ಅನ್ನೋದು ಅಷ್ಟು ಪವರ್ಫುಲ್ ಮಾಲಿಕ್ಯೂಲು. ಸೊ ಯಾವಾಗ ಇದು ಈ ಥರ ಆಯಿತು, ಸೊ ಅವ್ರೇನು ಮಾಡಿದರು, ಏನೋ ಒಂದು ರಿಸರ್ಚ್ ಮಾಡೋ ಥರ ಮಾಡಿಬಿಟ್ಟು ವಿಟಮಿನ್ ಡಿ ಅನ್ನೋದು ಇಷ್ಟು 80 ಮೇಲಿದ್ರೆ ಟಾಕ್ಸಿಕ್ಕು, 50 ಮೇಲಿದ್ರೆ ಈ ಥರ ಒಂದೇನೋ ಒಂದು ರಿಸರ್ಚ್ ಮಾಡೋ ಥರ ಒಂದು ಗಿಮಿಕ್ ಮಾಡಿಬಿಟ್ಟು ಅಲ್ಲಿ ತಂದು ಇಷ್ಟಿದ್ರೆ ಓಕೆ ಅಂತ. ದಿನಕ್ಕೆ ನಮಗೆ ಆ್ಯಕ್ಚುಲಿ ಬಾಡಿಗೆ ರೆಕಮೆಂಡೆಡ್ ಡೋಸೇಜ್ ಬಂದು 10,000 IU ಬೇಕು, ಬಟ್ಟು ಅದನ್ನು ಬಂದು 400 IU ಸಾಕು ಅಂತ ಮಾಡಿದ. ಸೊ 400 IU ಅಂತ ಅವರೇ ಲೈಕ್ ಒಂದು ಸುಮ್ಮನೆ ಗೈಡ್ಲೈನ್ಸ್ ಮಾಡಿದ್ರು ಅಷ್ಟೇ. ಗೈಡ್ಲೈನ್ಸ್ ಮಾಡಿ ಅದಕ್ಕೊಂದು ಏನೋ ಒಂದು ನಿಮಗೆ ಗೊತ್ತಿರುತ್ತಲ್ಲ, ಅದು ಆ ಥರ ಒಂದು ಅಪ್ರೂವಲ್ ತಗೊಂಡು ಅದನ್ನು ಮುಗಿಸಿದ್ರು. ಅದು ಮುಗಿಸಿದ ಮೇಲೆ ಲೈಕ್ ನಾವು ಈಗ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ವಿಟಮಿನ್ ಡಿ, ಓಕೆ ನಾನು ಇವಾಗ ಸನ್ಲೈಟ್ಗೆ ಹೋಗ್ತಾಯಿಲ್ಲ, ಎಲ್ಲೂ ಹೋಗ್ತಾಯಿಲ್ಲ, ನಾನು ವಿಟಮಿನ್ ಡಿ ಸಪ್ಲಿಮೆಂಟ್ ತೊಗೊತಾ ಇದ್ದೀನಿ. 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಷ್ಟೇ ತೊಗೊಳ್ತಾ ಇದ್ದೀನಿ. ಅದು ಕರೆಕ್ಟಾಗಿ ತೊಗೊಳ್ತಾ ಇದ್ದೀನಿ ಅಂತ ನನಗೂ ಅನ್ನಿಸ್ತಾ ಇರುತ್ತೆ, ಅಲ್ಲಿ ರೆಕಮೆಂಡು ಇರುತ್ತೆ, ಯಾಕಂದ್ರೆ ರೆಕಮೆಂಡ್ ನೋಡಿರ್ತೀನಲ್ಲ, ನಾನು ಓದಿರ್ತೀನಲ್ಲ. ಸೊ ಅದು ಬಂದು ಕಾಯಿಲೆ ಮಾತ್ರ ಹಂಗೆ ಇರುತ್ತೆ, ಕಾಯಿಲೆ ಹೋಗ್ತಾ ಇರಲ್ಲ. ಯಾಕೆಂದರೆ ನಮ್ಮ ಬಾಡಿಗೆ ರಿಯಲಿಸ್ಟಿಕಲಿ ಬೇಕಾಗಿರೋದು ಮೋರ್ ದೆನ್ 10,000 IU ಪರ್ ಡೇ, ಅದು ಬೇಕಾಗಿರೋದು. ಬಟ್ ನಾನು ಕೊಡ್ತಾ ಇರೋದು ನಾಟ್ ಈವನ್ 1/25 ಅಷ್ಟು ಕೂಡ ಕೊಡ್ತಾ ಇಲ್ಲ. ನಾನು ಕೊಡ್ತಾ ಇರೋದು ವೆರಿ ಲಿಮಿಟೆಡಾಗಿ ಕೊಡ್ತಾ ಇರ್ತೀನಿ. ಸೊ ಅವಾಗ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಬಾಡಿಲಿ. ಸೊ ಈ ಕಡೆ ಎಲ್ಲ ಕಾಯಿಲೆಗಳು ಬರ್ತಾ ಇದೆ. ಸೊ ಆವಾಗ ಮತ್ತೆ ಹಾಸ್ಪಿಟ್ಲು ಫಿಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಉದ್ದೇಶದಿಂದ ವಿಟಮಿನ್ ಡಿನ ಜಸ್ಟ್ ದೇ ಮೇಡ್ ಇಟ್ 400 IU ಅಂತ. ಸೊ ಅಲೋಪತಿನಲ್ಲೂ 400 IU ಅಂತ ಮಾಡಿದ ಮೇಲೆ ಫಂಕ್ಷನಲ್ ಮೆಡಿಸಿನ್ ಬಂದು ವಿ ಮೇನ್ಲಿ ಫೋಕಸ್ ಆನ್ ದ ಡೈಲಿ ಡೋಸೇಜ್ ರಿಕ್ವೈರ್ಮೆಂಟ್. ವಿ ಮೇನ್ಲಿ ಫೋಕಸ್ ಆನ್ ದ ಡೋಸೇಜ್. ನಾವು ಅಲೋಪತಿನಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೂ ವಿಟಮಿನ್ ಡಿನೇ ಕೊಡ್ತೀವಿ. ಆಯುರ್ವೇದ ಲೈಕ್ ಫಂಕ್ಷನಲ್ ಮೆಡಿಸಿನ್ ಅಡ್ವಾನ್ಸ್ ಅಲೋಪತಿ ಪ್ರಾಕ್ಟೀಸ್ ಮಾಡುವಾಗಲೂ ಕೂಡ ನಾವು ವಿಟಮಿನ್ ಡಿನೇ ಕೊಡ್ತೀವಿ. ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ನಾವು ಡೋಸೇಜಲ್ಲಿ ಡಿಫ್ರೆನ್ಸ್ ಮಾಡ್ತೀವಿ. ಸೊ ಡೋಸೇಜಲ್ಲಿ ಕೊಡುವಾಗ ಫಂಕ್ಷನಲ್ ಮೆಡಿಸಿನಲ್ಲಿ ಇದನ್ನು ಮಾಡಿರೋದು ಬಂದು 600 IU 1 ಡ್ರಾಪ್ಗೆ ಇರುತ್ತೆ. ಇದರಲ್ಲಿ ಸೊ ನಾವೇನು ಮಾಡಬೇಕು ಅಂತಂದರೆ, ಇದನ್ನು ತೊಗೊಳೋದು ಬಂದು ಒಂದು ದಿನಕ್ಕೆ ನಮಗೆ 10,000 IU ಬೇಕು ಅಂತಂದರೆ 10,000 / 600 ಅಂತ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ಒಂದು 16 to 17 ಡ್ರಾಪ್ಸ್ ಬರುತ್ತೆ. ಅದನ್ನು ಒಂದು ಸ್ಪೂನ್ ಮೇಲೆ ಹಾಕೊಂಬಿಟ್ಟು ತೊಗೊಳೋದು. ಸೊ ದ ವೇ ಆಫ್ ಟೇಕಿಂಗ್ ಇಟ್. ಸೊ ಇದು ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಎಸ್, ಇದನ್ನು ತೆಗೆದ್ರೆ ಸೊ ಒಂದು ಡ್ರಾಪರ್ ಇದೆ. ಆ ಡ್ರಾಪರ್ನ ತಗೊಂಡು ಸ್ಪೂನ್ ಇಸ್ ದೇರ್ ಬ್ಯಾಕ್ ಸೈಡ್. ಎಸ್,
ಇದನ್ನು ನಾವು ಜಸ್ಟು ಎಷ್ಟು ಡ್ರಾಪ್ ತೊಗೊಂತೀವಿ ಸ್ಪೂನ್ ಮೇಲೆ ಹಾಕೊಂಬಿಟ್ಟು ಒಂದು ಡ್ರಾಪ್ಗೆ 600 IU ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಡಾಕ್ಟರ್ ರೆಕಮೆಂಡ್ ಮಾಡೋ ಡೋಸ್ ಬಂದು ನಾವು ಯೂಶಲಿ ಹೇಳೋದು 10,000 IU ಹೇಳ್ತೀವಿ. ಸೊ 10,000 IU ಹೇಳುವಾಗ ಬಂದು ಇದು ಅಪ್ರಾಕ್ಸಿಮೇಟ್ಲಿ ಒಂದು 16 to 17 ಡ್ರಾಪ್ಸ್ ಬರುತ್ತೆ. ನಾವು ತಗೊಳ್ಳುವಾಗ ಇದು ಆಲ್ರೆಡಿ ಇದೇನರಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂದರೆ MCT ಆಯಿಲ್, ದಟ್ ಈಸ್ ಆಲ್ಸೋ ನ್ಯಾಚುರಲ್ ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ. ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂದರೆ ಲೈಕ್ ಯೂಶಲಿ ಎಲ್ಲ ಲೈಕ್ ಈ ಕೋಕೋನಟ್ ಆಯಿಲು ಅದೆಲ್ಲ ಕೂಡ ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್. ಇಟ್ ಈಸ್ ವೆರಿ ಗುಡ್ ಫಾರ್ ಆ್ಯಂಡ್ ಹೆಲ್ತಿ ಫಾರ್ ದ ಬಾಡಿ. ಸೊ ಆ ಥರ ಬೇಸಿಕಲಿ ವೈಟಮಿನ್ ಡಿ ಬಂದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಆಗಿರೋದ್ರಿಂದ ಇದರಲ್ಲಿ ಚೆನ್ನಾಗಿ ಡಿಸಾಲ್ವ್ ಆಗಿರುತ್ತೆ. ನಾವು ಇದ್ರ ಜೊತೆಗೆ ಇನ್ನೂ ಅಡಿಷನಲಾಗಿ ನಾವು ಚೆನ್ನಾಗಿ ಡಿಸಾಲ್ವ್ ಆಗಿರೋದು ತೊಗೋಬೇಕಂದ್ರೆ ಒಂದು ಸ್ಪೂನಲ್ಲಿ ಒಂದು ತುಪ್ಪನೋ ಇಲ್ಲ ಅಂದರೆ ಬೆಳಗ್ಗೆ ಟೈಮ್ ನಾವು ಯೂಶಲಿ ಕೋಕೋನಟ್ ಆಯಿಲ್ ಹೇಳ್ತೀವಿ ಪೇಷಂಟ್ಸ್ಗೆ, ಎಂಟಿ ಸ್ಟಮಕ್ಗೆ ಕೋಕೋನಟ್ ಆಯಿಲ್ ತಗೊಳ್ಳಿ ಅಂತ. ಅದರಲ್ಲಿ ಒಂದು 16 ಡ್ರಾಪ್ಸು ಮಿಕ್ಸ್ ಮಾಡ್ಕೊಂಬಿಟ್ಟು ತಗೊಳ್ಳೋದು. ಅಂದರೆ 10,000 ಯೂನಿಟ್ ಬೇಕು ಅಂದರೆ, ಇಲ್ಲ ಅದು ಬೇಡ ಅಂತಂದರೆ ಲೈಕ್ ಡಿಪೆಂಡಿಂಗ್ ಆನ್ ದ ಡಾಕ್ಟರ್ಸ್ ಅಡ್ವೈಸ್ ಕ್ಯಾನ್ ಜಸ್ಟ್ ಟೇಕ್ 5 ಡ್ರಾಪ್ಸ್ 10 ಡ್ರಾಪ್ಸ್ ಎಷ್ಟು ಬೇಕಾಗುತ್ತೆ, 1 ಡ್ರಾಪ್ ಡಿಪೆಂಡಿಂಗ್ ಅದು. ಇದು ಮಕ್ಕಳಿಗೆ ನಾವು 1 ಡ್ರಾಪ್ನ ಎವ್ರಿ ಡೇ ಕೊಡೋದ್ರಿಂದ ಲೈಕ್ ಅವ್ರದ್ದು ಬೋನ್ಸ್ ಆ್ಯಂಡ್ ಇಮ್ಯುನಿಟಿ ಸೂಪರ್ಬಾಗಿರುತ್ತೆ ಇದು. ಸೊ ವೈಟಮಿನ್ ಡಿ ಅಷ್ಟೇ ಸಾಕ ಅಂತಂದರೆ ವೈಟಮಿನ್ ಡಿ ಅಷ್ಟೇ ಸಾಕಾಗಲ್ಲ. ಇವಾಗ ಮುಂಚೆ ಬರೀ ಕ್ಯಾಲ್ಶಿಯಂ ಮಾತ್ರ ಕೊಡಬೇಕು ಅಂತ, ಕ್ಯಾಲ್ಶಿಯಂ ಇಲ್ಲ, ಕ್ಯಾಲ್ಶಿಯಂ ಅಬ್ಸರ್ವ್ ಆಗಬೇಕಾಗಿರೋದು ವೈಟಮಿನ್ ಡಿ ಅಂತ. ಸೊ ವೈಟಮಿನ್ ಡಿ ಕೊಡೋಣ ಅಂತಂದರೆ ಕ್ಯಾಲ್ಶಿಯಂ ವಿತ್ ವೈಟಮಿನ್ ಡಿ. ಈಗ ಬಂದು ಲೈಕ್ ವೈಟಮಿನ್ ಡಿ ಅಷ್ಟೇ ಸಾಕಾಗೋದಿಲ್ಲ, ವೈಟಮಿನ್ ಡಿ ಫಂಕ್ಷನ್ ಆಗಬೇಕಂದ್ರೆ ವೈಟಮಿನ್ K27 ಅಂತ ಬೇಕು ಅಂತ. ವೈಟಮಿನ್ K27 ಬಂದು ಅದು ದಟ್ ಈಸ್ ಬೇಸಿಕಲಿ ಪ್ರೆಸೆಂಟ್ ಇನ್ ಆಲ್ ಬಟರಲ್ಲಿ ಇರುತ್ತೆ ಅದು. ಮತ್ತು ಇನ್ನೂ ಲೈಕ್ ಈ ಥರ ನ್ಯಾಚುರಲ್ ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಇರುತ್ತೆ. ಸೊ ವೈಟಮಿನ್ K27 ಬೇಕು ಅಂತ. ಸೊ ಈ ಥರ ಲೈಕ್ ಡಿಫ್ರೆಂಟ್ ಲೇಯರ್ಸ್ ಆಫ್ ನಾವು ಡಿಗ್ ಮಾಡ್ಕೊಂಡು ಹೋಗುವಾಗ ಕ್ಯಾಲ್ಶಿಯಮ್ಮು, ವೈಟಮಿನ್ ಡಿ, ವೈಟಮಿನ್ K27 ಮತ್ತು ಮೆಗ್ನೀಷಿಯಮು ಬೇಕು. ಇದು ಈ ಒಂದು ಕ್ಲಸ್ಟರ್ ಚೆನ್ನಾಗಿ ವರ್ಕ್ ಆಗೋದಕ್ಕೆ ಮೆಗ್ನೀಷಿಯಮ್ ಇಸ್ ಒನ್ ಆಫ್ ದ ಸೂಪರ್ ಥಿಂಗ್. ಆ ಮೆಗ್ನೀಷಿಯಮ್ ಬಗ್ಗೆ ಒಂದು ವೀಡಿಯೋ ಮಾಡಿದರೆ ಅದು 2 ಅವರ್ ಮಾತಾಡಿದ್ರೆ ಸಾಕಾಗಲ್ಲ. ಇನ್ನೊಂದು ದಿನ ವೀಡಿಯೋ ಮಾಡ್ತೀನಿ. ನಮ್ಮ ಪೇಷಂಟ್ಸ್ಗೆ ಎಲ್ಲರಿಗೂ ಕೂಡ ನಾವು ಎಪ್ಸಮ್ ಸಾಲ್ಟ್ ಕೊಡ್ತೀವಿ ಬಿಸಿಲಿನ ಕಾಲು ಇಟ್ಕೊಳಕ್ಕೆ. ಸರ್ ಕಾಲು ಊತಾಯಿತ್ತು, ಕಡಿಮೆ ಆಯಿತು ಅಂತಾರೆ, ನಿದ್ದೆ ಬರ್ತಿರಲ್ಲ, ಚೆನ್ನಾಗಿ ನಿದ್ದೆ ಬರ್ತೈತೆ ಅಂತಾರೆ, ಬಾಡಿ ಎಲ್ಲ ಸ್ವಲ್ಪ ತುಂಬ ಮಜಾಲ್ ಕ್ರಾಂಪ್ಸ್ ಇರ್ತಾಯಿತ್ತು, ಇವಾಗ ಚೆನ್ನಾಗಿ ಬರ್ತಾಯಿದೆ ಅಂತಾರೆ. ದಟ್ ಈಸ್ ಬಿಕಾಸ್ ಆಫ್ ಮೆಗ್ನೀಷಿಯಮ್, ಎಪ್ಸಮ್ ಸಾಲ್ಟು. ವೆರಿ ದ ಚೀಪೆಸ್ಟ್ ಮೆಡಿಸಿನ್ ಮೆಗ್ನೀಷಿಯಮ್ ಸಾಲ್ಟು, ಮೆಗ್ನೀಷಿಯಮ್ ಸಲ್ಫೇಟ್. ನೀವು ಎಲ್ಲಾದರೂ ಸಿಕ್ಕರೆ ಲೋಕಲಲ್ಲಿ ಎಪ್ಸಮ್ ಸಾಲ್ಟ್ ಅಂತ ಕೇಳಿ ಕೊಡ್ತಾರೆ. ಜಸ್ಟ್ ಒಂದು ಇಡಿನ ಒಂದು ಬಕೆಟ್ ಬಿಸಿನೀರಿಗೆ ಹಾಕೊಂಡ್ಬಿಟ್ಟು ಕಾಲು ಇಟ್ಕೊಂಡು ಕೂತ್ಕೊಳ್ಳಿ. ಬಿಸಿನೀರಲ್ಲಿ ಹಾಕಿಟ್ಕೊಂಡ್ರೆ ಆಗ ಟೈಮಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ ಅಂತ, ಆ್ಯಂಡ್ ಆ ಟೈಮಲ್ಲಿ ಚೆನ್ನಾಗಿ ಬೆವರ್ತೀರಾ ಅಂತ. ಸೊ ಮೆಗ್ನೀಷಿಯಮ್ ಈಸ್ ಒನ್ ಆಫ್ ದ ಬೆಸ್ಟ್ ವ್ಯಾಸೋಡೈಲೇಟರ್, ಮೆಗ್ನೀಷಿಯಮ್ ಈಸ್ ಒನ್ ಆಫ್ ದ ಬೆಸ್ಟ್ ಮಜಲ್ ರಿಲ್ಯಾಕ್ಸೆಂಟ್, ಮೆಗ್ನೀಷಿಯಮ್ ಈಸ್ ಒನ್ ಆಫ್ ದ ಬೆಸ್ಟ್ ಮೈಟೋಕಾಂಡ್ರಿಯಲ್ ಆಕ್ಟಿವೇಟರ್. ಲೈಕ್ ಮೈಟೋಕಾಂಡ್ರಿಯನ್ನ ಆಕ್ಟಿವೇಟ್ ಮಾಡುತ್ತೆ, ಎನರ್ಜಿ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ, ಕ್ರಾಂಪ್ಸು ಅದೆಲ್ಲ ಇರೋದಿಲ್ಲ ಬಾಡಿಲಿ ಈ ಥರ. ಸೊ ಇದು ಬಂದು ಈ ಥರ ನಾವು ಫಂಕ್ಷನಲ್ ಮೆಡಿಸಿನಲ್ಲಿ ಈ ಥರ ನಾವು ಒಂದು ಕಂಪ್ಲೀಟಾಗಿ ಹೋಲ್ ಆ್ಯಂಡ್ ಸೋಲಾಗೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಪೇಷಂಟ್ ಡೆಫಿನೆಟ್ಲಿ ಫೀಲ್ಸ್ ಬೆಟರ್, ಗುಡ್, ಎಲ್ಲ ಸಿಸ್ಟಮ್ಸ್ ಬೆಟರ್ ಆಗುತ್ತೆ. ನಮ್ಮ ಹಾಸ್ಪಿಟ್ಲಿಗೆ ಬರೋರು ಬೇಸಿಕಲಿ ಬಂದು ಮಂಡಿ ನೋವಿಗೆ ಸೊಂಟ ನೋವಿಗೆ ಬಂದಿರ್ತಾರೆ. ಅವ್ರಿಗೆ ವೆಯ್ಟ್ ಲಾಸ್ ಮಾಡಿದರೆ ಬ್ಯಾಕ್ ಪೈನ್ ಹೋಗುತ್ತೆ, ಮಂಡಿ ನೋವು ಹೋಗುತ್ತೆ ಅಂತ ಹೇಳಿರ್ತಾರೆ. ವೆಯ್ಟ್ ಲಾಸ್ಗೆ 120 kg 130 kg ಈ ಥರ ಕೆಲವರು ಪೇಷಂಟ್ ಬರ್ತಾರೆ, ಅವರು ಸೊಂಟ ನೋವು ಇರೋಲ್ಲ, ಮಂಡಿ ನೋವು ಇರೋಲ್ಲ, ಏನೋ ಕೈ ನೋವು ಮೊಣಕೈ ನೋವು ಅಂತ ಬಂದಿರ್ತಾರೆ, ಮಂಡಿ ಸೊಂಟ ನೋವು ಇದೆ ಅಂತ ಇಲ್ಲ ಅಂತ ಹೇಳ್ತಾರೆ. ಸೊ ಮಂಡಿ ನೋವು ಸೊಂಟ ನೋವು ಅದಕ್ಕೆ ಸಂಬಂಧ ಇಲ್ಲ. ಬೋನ್ಸ್ ವೀಕ್ನೆಸ್ ಎಷ್ಟು ಜಾಸ್ತಿ ಇದೆ ವೀಕ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ಸೊ ಮಂಡಿ ಸೊಂಟ ಅದನ್ನು ನಾವು ಗಟ್ಟಿ ಮಾಡಿದ್ರೆ ಸಾಕು, ಲೈಕ್ ಅವ್ರಿಗೆ ಸೊಂಟ ನೋವು ಮಂಡಿ ನೋವು ಹೋಗುತ್ತೆ. ಇವ್ರಿಗೆ ಮಂಡಿ ನೋವು ಸೊಂಟ ನೋವು ಬಂದಿರುತ್ತೆ, ಅದರಿಂದ ನಾವು ವಿಟಮಿನ್ ಡಿ ಲೈಕ್ ಅದರಿಂದ ನಾವು ಸಣ್ಣ ಆದರೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಚಪಾತಿ ತಿನ್ನೋಕ್ಕೆ ಹೇಳೋದು. ಚಪಾತಿ ತಿಂತ ಕೊನೆಗೆ ಎಲ್ಲಿಗೆ ಬರುತ್ತೆ ಅದು ಬಾಡಿನಲ್ಲಿ ಗ್ಲೂಟೆನ್ ಜಾಸ್ತಿ ಆಗಿ ಇನ್ನೂ ಜಾಸ್ತಿ ಆಟೋಮ್ಯುನಿಟಿ ಪ್ರೊಡಕ್ಷನ್ ಆಗಿ ಇನ್ನೂ ಮಂಡಿ ನೋವು ಸೊಂಟ ನೋವು ಇನ್ನೂ ಜಾಸ್ತಿ ಆಗೋದು. ಸೊ ಈ ಥರ ಹೋಗಿ ಲೈಕ್ ಒಂದು ಸಿಸ್ಟಮಿಕಲಿ ನಮ್ಮ ಇಡೀ ದೇಹನ ಎಲ್ಲ ಸಿಸ್ಟಮ್ಸು ನಾವು ಟ್ರೀಟ್ಮೆಂಟ್ ಬರೋದು ಬಂದು ಮಂಡಿ ನೋವು ಸೊಂಟ ನೋವಿಗೆ ಬಂದರು ನಾವು ಟ್ರೀಟ್ಮೆಂಟ್ ಕೊಡೋದು ಬಂದು ಇಡೀ ಬಾಡಿಗೆ ವರ್ಕ್ ಆಗುತ್ತೆ. ಯಾಕಂದರೆ ವಿಟಮಿನ್ ಡಿ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ಬೋನ್ಸು, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 10 ಸಿಸ್ಟಮ್ಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಆ ಥರ ಇರುವಾಗ ವಿಟಮಿನ್ ಡಿನ ನಾವು ಜೊತೆಗೆ ಮೆಗ್ನೀಷಿಯಮ್ಮು ಅದೆಲ್ಲ ಸಪ್ಲಿಮೆಂಟ್ಸ್ ಕೊಡುವಾಗ ಅವರಿಗೆ ಮೆಗ್ನೀಷಿಯಮ್ ಬಂದು ಇನ್ಸುಲಿನ್ ಸೆನ್ಸಿಟೈಸ್ ಮಾಡುತ್ತೆ. ಸೊ ಹಂಗಾಗಿ ಶುಗರ್ ಕಡಿಮೆ ಆಯಿತು ಸರ್ ಅಂತ ಹೇಳ್ತಾರೆ. ನಾವು ಶುಗರ್ ಟ್ರೀಟ್ಮೆಂಟೇ ಕೊಟ್ಟಿರೋದು, ನಾವು ಕೊಟ್ಟಿರೋದು ಬಂದು ಮಂಡಿ ನೋವಿಗೆ ಪ್ಲಸ್ ಸೊಂಟ ನೋವು ಕಡಿಮೆ ಆಗುತ್ತೆ ಮೆಗ್ನೀಷಿಯಮ್ ಕೊಟ್ಟಿರ್ತೀವಿ. ಅಲ್ಲಿ ಮೆಗ್ನೀಷಿಯಮ್ ಕೊಟ್ಟರೆ ಇನ್ಸುಲಿನ್ ಸೆನ್ಸಿಟೈಸ್ ಆಗಿಬಿಟ್ಟು ಅವ್ರಿಗೆ ವೆಯ್ಟ್ ಲಾಸು ಆಗಿರುತ್ತೆ ಅಲ್ಲಿ. ಮತ್ತು ನಾವು ಡಯಟ್ ಮಾಡಿಸೋದು ಬಂದು ಜಸ್ಟ್ ಶುಗರ್ ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಶುಗರ್ ನಾವು ಸ್ಟಾಪ್ ಮಾಡೋದು ಬಂದು ವೆಯ್ಟ್ ಲಾಸ್ ಆಗಲಿ ಅಂತ, ಬೋನ್ ಗಟ್ಟಿ ಆಗುತ್ತೆ, ಅಸಿಡಿಕ್ ನೇಚರ್ ಆಫ್ ದ ಬಾಡಿ ಕಡಿಮೆ ಆಗುತ್ತೆ. ಸೊ ಕ್ಯಾಲ್ಶಿಯಂ ರಿಸಾರ್ಪ್ಷನ್ ಇಂಟು ದ ಬೋನ್ ಆಗೋದಿಲ್ಲ, ಅದು ಅವಾಯ್ಡ್ ಆಗುತ್ತೆ ಅಂತ ಹೇಳಿರ್ತೀವಿ. ಬಟ್ ಅದರಿಂದ ಅವ್ರಿಗೆ ವೆಯ್ಟ್ ಲಾಸು ಆಗಿರ್ತಾರೆ. ಸೊ ದಿಸ್ ಈಸ್ ದ ಪವರ್ ಆಫ್ ದಿ ರೀಜನರೇಟಿವ್ ಮೆಡಿಸಿನ್ ಅಥವಾ ಫಂಕ್ಷನಲ್ ಮೆಡಿಸಿನ್ ಅಂತ ಹೇಳ್ಬೋದು. ಸೊ ಈ ಥರ ನಾವು ಮಾಡುವಾಗ ಲೈಕ್ ಇಷ್ಟು ಜನಕ್ಕೆ ಸಪೋರ್ಟ್ ಆಗುತ್ತೆ. ನಮ್ಮ ಮೇಯ್ನ್ ಉದ್ದೇಶ ಬಂದು ನಾವು ಕೆಲವು ವರ್ಷಗಳಿಂದ ಇದನ್ನ ಸ್ಟಾರ್ಟ್ ಮಾಡುವಾಗ ಇದು ಬಂದು ಲೈಕ್ ವೆರಿ ಲೈಕ್
ಕಾಸ್ಟ್ಲಿ ಟ್ರೀಟ್ಮೆಂಟ್ ಥರ, ಅಂದರೆ ಲೈಕ್ ಓನ್ಲಿ ಫಾರ್ ಅಫೋರ್ಡೆಬಲ್ ಪೀಪಲ್ ತೊಗೊಳ್ತಾ ಇದ್ರು. ಅಂದರೆ ಆಕ್ಟ್ರಸ್ಸು, ಮಾಡೆಲ್ಸು ಮತ್ತು ವೆರಿ ಫಿಲ್ತಿ ರಿಚ್ ಪೀಪಲಿಗೆ ಮಾತ್ರ ಇದು ಇತ್ತು. ಆಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅಂತೆಲ್ಲ ತೊಗೊಳ್ತಾ ಇದ್ರು. 60 ವರ್ಷ ಆದರೂ 40 ವರ್ಷ ಥರ ಕಾಣ್ತಾರೆ. ಅವ್ರಿಗೆ ಮಂಡಿ ಅದರ ಅವರು ಯೂಶಲಿ ಯಾರು ಸರ್ಜರಿ ಜಾಸ್ತಿ ರೆಕಮೆಂಡ್ ಮಾಡ್ಕೊಂಡು ಹೋಗಲ್ಲ. ತುಂಬ ಕ್ರಿಟಿಕಲ್ ಸ್ಟೇಜು ಆ ಸೂಪರ್ ಸ್ಪೆಷಲಿಸ್ಟ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ಹೋಗ್ತಾರೆ. ಅದರ್ವೈಸ್ ದೇ ಡೋಂಟ್ ರೆಕಮೆಂಡ್. ಅವರೆಲ್ಲ ಅದಕ್ಕೆಲ್ಲ ಟೈಮ್ ಇರೋದಿಲ್ಲ, ಅದಕ್ಕೆ ಬಾಡಿನೆಲ್ಲ ಅಷ್ಟು ಸಪೋರ್ಟು ಅವ್ರಿಗೆ ಅದನ್ನು ಅವ್ರು ನಂಬೋದು ಇಲ್ಲ. ಆ ಥರದಲ್ಲಿ ಮಾತ್ರ ಮೀಸಲಿರ್ತಕ್ಕಂಥದ್ದು. ನಾವು ಇದನ್ನು ನೋಡಿಬಿಟ್ಟು ಓಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಮಾಡಿದಾಗ ಸೊ ಇದರಿಂದ ರಿಸಲ್ಟ್ ಬರ್ತಾಯಿದೆ. ವೈ ನಾಟ್ ವಿ ಟೇಕ್ ಇಟ್ ಟು ದ ಪೀಪಲ್ ಇಂದ ಅಫೋರ್ಡೆಬಲ್ ಪ್ರೈಸ್ ಅಂತ ಮಾಡಿ ಎಕ್ಸಾಂಪಲು ಇವಾಗ ನಾವು ಮಾಡ್ತೀವಿ ಕಿಲೇಷನ್ ಥೆರಪಿ ಅಂತ ಮಾಡ್ತೀವಿ. ಕಿಲೇಷನ್ ಥೆರಪಿ ಅಂತ ಮಾಡಿದರೆ ಅದು ಹೊರಗಡೆ ನೋಡಿದ್ರೆ 10,000 15,000 ಲೈಕ್ ಅವರ್ ಓನ್ ಟೀಚರ್ಸ್ ಆರ್ ಚಾರ್ಜಿಂಗ್. ಯಾಕೆಂದರೆ ಅದರದ್ದೇ ವ್ಯಾಲ್ಯೂ ಇದೆ ಅಂತ. ನಾನು ಸರಿ ಸರ್ ವ್ಯಾಲ್ಯೂ ಓಕೆ, ಸೊ ಲೆಟ್ ಅಸ್ ಮೇಕ್ ಇಟ್ ಅಫೋರ್ಡಬಲ್ ಆ್ಯಂಡ್ ಲೆಟ್ ಈಸ್ ಗಿವ್ ಇಟ್ ಫಾರ್ ದ ಮಾಸಸ್ ಅಂತ ಪಬ್ಲಿಕ್ಕಿಗೆ ಕೂಡ ನಾನು ಸಾವಿರಾರು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡಿದಾಗ ಲೈಕ್ ಅದು ಏನು ನಾವು ದಿನಕ್ಕೆ 10 ಜನಕ್ಕೆ ಅಷ್ಟೇ ಟ್ರೀಟ್ಮೆಂಟ್ ಕೊಟ್ಟು ಮಾಡೋದು, ಇದು ದಿನಕ್ಕೆ 100 ಜನ ಬರ್ತಾರೆ, 100 ಜನಕ್ಕೆ ಹೆಲ್ಪ್ ಆಗಲಿ. ಸೊ ಈ ಒಂದು ಡೈಮೆನ್ಷನ್ದಲ್ಲಿ ಇದನ್ನು ಮಾಡಿರೋದು. ಇದೇನು ಮುಂಚೆ ಇದು ಹೊಸದಾಗೆ ಬಂದಿರೋ ಸೈನ್ಸಲ್ಲಿ ಇದು ಮುಂಚೆಯಿಂದನೇ ಇತ್ತು. ಲೈಕ್ ಮಾರ್ಕ್ ಹೈಮನ್ನು ಅವರು ಲೈಕ್ ಇವರೆಲ್ಲನೂ ಕೂಡ ಲೈಕ್ US ನಲ್ಲಿ ಮಾಡಿ ಅಷ್ಟು ಪಾಪ್ಯುಲರ್ ಮಾಡಿರ್ತಕ್ಕಂಥ ಸೈನ್ಸು. ಸೊ ವೆನ್ ವಿ ಲೈಕ್ ಸ್ಟಾರ್ಟೆಡ್ ಡಿಗ್ಗಿಂಗ್ ಮಾಡಿ ಇಲ್ಲಿಗೆ ತಂದ ಮೇಲೆ ಸೊ ಇದನ್ನು ಅಫೋರ್ಡಬಲ್ ಮಾಡಿ ಅಫೋರ್ಡಬಲ್ ಪೇಷಂಟ್ಸಿಗೆ ಈ ಥರ ಕೊಡ್ತಾಯಿದ್ವಿ. ಈವನ್ ಈ ವೈಟಮಿನ್ D3 ಕೇಟು ಲೈಕ್ ವಿಟಮಿನ್ D3 ಫ್ರಮ್ ಲೈಕೆನ್ನು ಇದನ್ನು ನೆಕ್ಸ್ಟ್ ನಾನು ನೆಟ್ಟಲ್ಲಿ ಚೆಕ್ ಮಾಡಿದಾಗ 1 ಅಥವಾ 2 ಬ್ರ್ಯಾಂಡ್ ಇದೆ ಇಂಡಿಯಾದಲ್ಲಿ. ಅದು ಕೂಡ ಒಂದು US ಬೇಸ್ಡ್ ಒಂದು ಬ್ರ್ಯಾಂಡ್ ಇದೆ. 30 ml ಆಫ್ ದಿಸ್ ಈಸ್ ಲೈಕ್ 5,000 rupees. ಲೈಕ್ ಐ ವಾಸ್ ಶಾಕ್ಡ್, ಯಾಕೆ 5,000 rupees ಅಂತ. ಇದ್ರದ್ದು ಮೇಕಿಂಗ್ ಚಾರ್ಜು ಮತ್ತು ಲೈಕ್ ಓಕೆ ಮಾರ್ಜಿನ್ ಇರಲಿ, ಒಂದು ಬೇಸಿಕ್ ಮಾರ್ಜಿನು ಪ್ಲಸ್ ಸ್ಯಾಲ್ರಿ ರೆಂಟ್ ಅದೆಲ್ಲ ಇದು ಮಾಡಿಬಿಟ್ಟು ಒಂದು ಬೇಸಿಕ್ ಮಾರ್ಜಿನ್ ಇಟ್ಟು ವಿ ಕ್ಯಾನ್ ಮೇಕ್ ಇಟ್ ಫಾರ್ 800 or 900 rupees ಅಷ್ಟೇ ಆ್ಯಕ್ಚುಲಿ ಅದ್ರ ಪ್ರೈಸ್ ಇರೋದು. ಬಟ್ ವೈ 5,000 rupees ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅವ್ರದ್ದು ನಾವು ಕೇಳೋಕ್ಕೂ ಆಗೋದಿಲ್ಲ. ಸೊ ಈ ಥರ ನಾವು ಮಾಡ್ಬೋದು ಸ್ನೇಹಿತರೆ. ಇದು ಮೇಯ್ನ್ಲಿ ಸೊ ಸನ್ಲೈಟಲ್ಲಿ ಡೈಲಿ ಅರ್ಧ ಗಂಟೆ ಸ್ಪೆಂಡ್ ಮಾಡೋದು ಯಾವುದಕ್ಕೂ ರಿಪ್ಲೇಸ್ಮೆಂಟ್ ಇಲ್ಲ. ಅದನ್ನು ಮಾಡಿಕೊಂಡು ಆಗಿರ್ತಕ್ಕಂಥ ಡಿಫಿಷಿಯನ್ಸಿ ಕರೆಕ್ಷನ್ ಮಾಡೋದಕ್ಕೆ ವಿಟಮಿನ್ D ತೊಗೊಂಡು ಜೊತೆಗೆ ವಿಟಮಿನ್ D ಜೊತೆಗೆ ಮೆಗ್ನೀಷಿಯಮ್ ಅದೆಲ್ಲ ತೊಗೊಂಡು ನಾವು ಮಾಡಿದರೆ ಮನೆಯಲ್ಲೇ ನಾವು ಎಷ್ಟೊಂದು ಚೆನ್ನಾಗಿರ್ಬೋದು. ಸೊ ಹಂಗಾಗಿ ಇದು ಒನ್ ಆಫ್ ದ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ನಾನು ಲೈಕ್ ಇಷ್ಟು ದಿನ ಈ ನಮ್ಮ ಮೆಂಟರ್ಸ್ ಜೊತೆಗೆಲ್ಲ ಹೋಗಿ ರಿಸರ್ಚ್ ಮಾಡಿ ಮತ್ತು ಒಂದು ನ್ಯಾಚುರಲ್ ಪ್ರಾಡಕ್ಟು ತರಬೇಕಂತ ಒಂದು ಡಿಸೈಡ್ ಮಾಡಿದ ಮೇಲೆ ಬಂದಿರತಕ್ಕಂಥದ್ದು. ಸೊ ಇದನ್ನು ನಮ್ಮ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಒಂದು ದಿನಕ್ಕೆ ಒಂದು 60-70 ಜನಕ್ಕೆ ಇದನ್ನು ಯೂಶಲಿ ಬರುತ್ತೆ ಕೊಟ್ಟೆ ಕೊಡ್ತೀವಿ. ಬಿಕಾಸ್ ಇದ್ರದ್ದು ರಿಸಲ್ಟ್ ಹಂಗಿದೆ. ಇದ್ರದ್ದು ಲೈಕ್ ನಾಟ್ ಓನ್ಲಿ ಬೋನ್ ರೇಟೆಡ್ ಬಟ್ ರೇಟೆಡ್ ಟು ಎವ್ರಿ ಸಿಸ್ಟಮ್ ಇಟ್ ಈಸ್ ಗೋನ್ ಟು ಹೆಲ್ಪ್ ಅಂತ ಹೇಳ್ತಾ, ಏನೇ ವಿಟಮಿನ್ D ಬಗ್ಗೆ ಏನೇ ಕ್ವೈರೀಸ್ ಇದ್ರೂ ಇದನ್ನು ನೀವು ಇಲ್ಲಿ ಇದು ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ಸಲ್ಲಿ ಹಾಕಿ ಆನ್ಸರ್ ಮಾಡ್ತೀವಿ ಟೈಮ್ ಸಿಕ್ಕಾಗ. ಮತ್ತು ಈ ವಿಡಿಯೋನ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ವಿಟಮಿನ್ D ಕಮ್ಮಿ ಇದ್ದು ತುಂಬ ಕಷ್ಟಪಡ್ತಿರ್ತಕ್ಕಂಥವ್ರು ಇರ್ತಾರೆ. ನಮ್ಮ ಮೊನ್ನೆ ಒಂದು ಪೇಷಂಟ್ ಬಂದಿತ್ತು, ಅವ್ರಿಗೆ ಏನೂ ಕಾಯಿಲೆ ಇಲ್ಲ, ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಸಿವಿಯರ್ ಬ್ಯಾಕ್ ಪೇನು, ಸಿವಿಯರ್ ಮಂಡಿ ನೋವು. ವಿಟಮಿನ್ D ಚೆಕ್ ಮಾಡಿದ್ರೆ ಬರೀ 6 ಇದೆ. ಅವರಿಗೆ ಫಸ್ಟ್ ಟೈಮ್ ಇಂಜೆಕ್ಷನ್ ಕೊಟ್ಟಾಗಲೇ ವಿಟಮಿನ್ D ಕೊಟ್ಟಾದಮೇಲೆ ಒಂದು 30% ಕಡಿಮೆ ಇದೆ. ಸೆಕೆಂಡ್ ಟೈಮ್ ಬಂದು ತೋರಿಸ್ಕೊಂಡು ಹೋಗೋದು 30% ಕಡಿಮೆ ಇದೆ. ಥರ್ಡ್ ಟೈಮ್ ಬರೋಟಕ್ಕೆ ಅವ್ರಿಗೆ ವಿಟಮಿನ್ D ಇಂಜೆಕ್ಷನ್ ಪ್ಲಸ್ ಸಪ್ಲಿಮೆಂಟ್ಸ್ K27 ಮೆಗ್ನೀಷಿಯಮ್ ಎಲ್ಲ ಬರೆದಿದ್ವಿ. ಅವ್ರು ಥರ್ಡ್ ಟೈಮ್ ಬರುವಾಗ ಪೇನೇ ಇಲ್ಲ ಬಾಡಿನಲ್ಲಿ ಅಂತ ಹೇಳ್ತಾರೆ. ಹೆಂಗೆ ಇದು ಅಂತ ನಾವೇನು ಮಿರಾಕಲ್ ಮ್ಯಾಜಿಕ್ ಮಾಡೋಕ್ಕೆ ನಾವು ದೈವಾಂಶ ಸಂಭೂತರೂ ಅಲ್ಲ. ನಮಗೆ ಇದ್ರದ್ದು ಲೈಕ್ ನಮಗೆ ಅದು ಒಂದು ದೊಡ್ಡ ಶಕ್ತಿ. ಆ ಒಂದು ಶಕ್ತಿನ ನಾವು ಲೈಕ್ ಅದು ಹತ್ರಕ್ಕೂ ಅದು ಇನ್ನೂ ಅಷ್ಟು ಬೇಕು, ಅದಕ್ಕೆ ಅಷ್ಟು ನಮಗೇನು ಇಲ್ಲ. ಬಟ್ ಜಸ್ಟ್ ಒಂದು ವಿಟಮಿನ್ D ಈ ಥರ ಒಂದು ಬಾಡಿನಲ್ಲಿ ಇದು ಕ್ರಿಯೇಟ್ ಮಾಡ್ತು ಅಂತ. ಸೊ ಅದು ಹೇಳ್ತಾ ಈ ಒಂದು ನಿಮ್ಮ ಒಂದು ಆಶೀರ್ವಾದ ಮತ್ತು ನಿಮ್ಮ ಒಂದು ಏನು ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದ್ದೀರೋ, ನಮ್ಮ ಡಾಕ್ಟರ್ ಹಿಲ್ ಹಾಸ್ಪಿಟ್ಲ್ ಮೇಲೆ ಹಿಂಗೆ ಕಂಟಿನ್ಯೂ ಆಗಲಿ ಸದಾ ಅಂತ ಹೇಳ್ತಾ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು.